ಅರ್ಥ ಆಯ್ತಾ ನಾ ಹೇಳಿದ್ದು? ಅರ್ಥ ಆಗಲಿಲ್ಲ ಅಲ್ಲ? ಈಗ ನಿಮ್ಮದು ಒಂದು ಗರ್ಭವತಿದು ಒಂದು ಅವ್ರದ್ದು ಪ್ರಭಾವಳಿ ಅಂತ ಏನು ಹೇಳ್ತೀವಲ್ಲ, ಆರ ಅಂತ ಹೇಳ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಕ್ಷ್ಮವಾಗಿಯೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಇಟ್ ಈಸ್ ಅ ವೆರಿ ಸ್ಪೆಷಲ್ ಆರ ನಿಮ್ಮದು. ಈಗ ನಮ್ಮ ಫ್ಯಾಮಿಲಿನಲ್ಲಿ ಕೆಲವೊಮ್ಮೆ ಹೇಳ್ತಾರೆ, ನಮ್ಮ ತಾತ ಹುಟ್ಟು ಬಂದಿದ್ದಾರೆ, ನಮ್ಮ ತಂದೆ ಹುಟ್ಟು ಬಂದಿದ್ದಾರೆ, ನಮ್ಮ ಅಜ್ಜಿ ಹುಟ್ಟು ಬಂದಿದ್ದಾರೆ ಅಂತ. ಈಗ ಯಾವುದೋ ಒಂದು ಸೋಲ್ ಬರ್ತಾ ಇದೆ. ಸೊ ಹಾಗಾಗಿ ಗಂಡ ಆದವರು ಒಳ್ಳೆ ಆಹಾರಗಳನ್ನ ತಿನ್ನೋದು ಮತ್ತು ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಅಂದರೆ ಜಿಮ್ಗೆ ಹೋಗಿ ನಾನೆಲ್ಲ ಪ್ರೋಟೀನ್ಸ್ ಎಲ್ಲ ತೊಗೊಂಡು ಫುಲ್ಲು ವೆಯ್ಟ್ ಎಲ್ಲ ಎತ್ತುತ್ತೀನಿ. ನಿಮ್ಮ ಒಂದು ಸ್ಟ್ಯಾಮಿನಾ, ನಿಮ್ಮ ಒಂದು ಇಮ್ಯುನಿಟಿನ ಬಿಲ್ಡ್ ಮಾಡ್ಕೊಳ್ಳಿ, ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಆಹಾರಗಳನ್ನ ತಿಂದು ನಿಮ್ಮದೇ ನೀವು ಪ್ರತಿಯೊಂದಕ್ಕೂ ಎಲ್ಲನೂ ಒಂದು ಟೈಮ್ ಅಂತ ಹಿಡಿಯುತ್ತೆ. ಈಗ ಇವತ್ತು ತಿಂದೆ ನೆಕ್ಸ್ಟ್ ಡೇ ನಾನು ಹೆಲ್ದಿ ಆಗಿಬಿಡ್ತೀನಿ. ಈ ಸಪ್ತಧಾತುಗಳೆಲ್ಲನೂ ಸೇರಿ ಕೆಲಸ ಮಾಡಿ ಅದು ಕೊನೆಗೆ ಬಂದು ನಿಮಗೆ ಒಂದು ಶಿಶುವಿನ ಒಂದು ಪ್ರಿಪರೇಷನ್ಗೆ ಸಹಾಯ ಮಾಡಬೇಕು ಅಂದರೆ ಅದಕ್ಕೆ ತುಂಬ ದಿನಗಳು ಬೇಕಾಗ್ತದೆ, ಮಿನಿಮಮ್ 40 ಡೇಸ್ ಬೇಕಾಗ್ತದೆ. ಬಟ್ ನಿಮ್ಮ ಒಂದು ಈಗಿನ ಆರೋಗ್ಯದ ವ್ಯವಸ್ಥೆನ, ಆರೋಗ್ಯದ ಕಂಡೀಷನ್ಸ್ನ ನೋಡಿ ನಾ ಹೇಳೋದು 1 ವರ್ಷ ಆದರೂ ನೀವು ಇದ್ರ ಮೇಲೆ ಕೆಲಸ ಮಾಡಲೇಬೇಕಾಗ್ತದೆ. ಆಯಿತಾ? ಮತ್ತು ಈ ಗರ್ಭವತಿ ಮಹಿಳೆ ನಿಮಗೆ ಮೇಡಮ್ ಅವ್ರು ಹೇಳಿರ್ತಾರೆ, ಒಳ್ಳೊಳ್ಳೆ ಆಹಾರ ವಿಹಾರ ಆಚಾರ ವಿಚಾರ ಬಗ್ಗೆ ನಿಮಗೆ ಕ್ಲಾಸ್ ಸಿಕ್ಕಿದೆ. ಒಂದು ಸ್ಪೆಸಿಫಿಕ್ಕಾಗಿ ನಾನು ಏನು ಹೇಳ್ತೀನಿ ಅಂದರೆ, ನೀವು ಯಾವ ಆಹಾರನ ಯಾವ ಒಂದು ಪಾತ್ರೆಗಳಲ್ಲಿ ಕುಕ್ ಮಾಡ್ತಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ಕಬ್ಬಿಣದ ವೆಸಲ್, ಕಬ್ಬಿಣದ ಒಂದು ಪಾತ್ರೆ, ನೀವು ಯಾವುದಾದ್ರು ಕಡಾಯಿ ಆ ಥರ ತೊಗೊಂಡು ನಿಮ್ಮೆಲ್ಲ ಪಲ್ಯಗಳನ್ನ ಅದರಲ್ಲೇ ಮಾಡಿ. ಇಲ್ಲ ಮಡಿಕೆ ಪಾತ್ರೆಗಳನ್ನ ತೊಗೊಳ್ಳಿ. ಈಗೆಲ್ಲ ತುಂಬ ಪೇಂಟ್ ಆಗಿರೋ ಮಡಿಕೆ ಪಾತ್ರೆಗಳು ಸಿಗ್ತಾಯಿದೆ, ಅದು ಜಾಗೃತವಾಗಿ ನೀವು ಚೂಸ್ ಮಾಡಿ ತೊಗೊಳ್ಳಿ. ಆದಷ್ಟು ಮಡಿಕೆ ಪಾತ್ರೆಗಳಲ್ಲಿ ನೀವು ಆಹಾರಗಳನ್ನ ನೀವು ಬೇಯಿಸಿದಾಗ ಆ ಹೆಣ್ಮಗಳಿಗೆ ಆ ಆಹಾರದಲ್ಲಿರುವಂತಹ ಸಂಪೂರ್ಣವಾದ ಗುಣಗಳು, ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಇಲ್ಲ ಅಲ್ಯೂಮಿನಿಯಂನಲ್ಲಿ ಬೇಯಿಸ್ತಾ ಇದ್ದೀವಿ ಅಥವಾ ನಾನ್ ಸ್ಟಿಕ್ಕಲ್ಲಿ ಬೇಯಿಸ್ತಾ ಇದ್ದೀನಿ ಅಂದರೆ ಆದಷ್ಟು ಪೌಷ್ಟಿಕಾಂಶಗಳು ಅದರಲ್ಲೇ ಸುಟ್ಟು ಹೋಗುತ್ತೆ ಮತ್ತು ಅದರಲ್ಲಿರುವಂತಹ ಟಾಕ್ಸಿನ್ನು ಲೀಚ್ ಆಗುತ್ತೆ ಆಹಾರದಲ್ಲಿ. ಎಷ್ಟು ಕಾಯಿಸ್ತಾ ಹೋಗ್ತೀವೋ ಮತ್ತು ಅದರಲ್ಲಿ ನಾವು ಒಂದು ಸ್ಟೀಲ್ದು ಸೌಟುಗಳನ್ನ ಬಳಸಿ ಟ್ರ ಅಂತ ಎಳ್ದು ನಾವು ಅದನ್ನು ಸ್ಕ್ರ್ಯಾಚಸ್ ಎಲ್ಲ ಮಾಡಿದಾಗ ಅದನ್ನು ಬೇಗ ಟೆಫ್ಲಾನ್ ಕೋಟಿಂಗ್ ಮತ್ತು ಅಲ್ಯೂಮಿನಿಯಂ ಕೋಟಿಂಗ್ ಎಲ್ಲ ಲೀಚ್ ಆಗಿಬಿಡುತ್ತೆ ಆಹಾರದಲ್ಲಿ. ಸೊ ಅದನ್ನು ತುಂಬ ಕೆಟ್ಟದ್ದು, ಮಗುವಿನ ಒಂದು ಬೆಳವಣಿಗೆಗೆ ಬಹಳ ಡ್ಯಾಮೇಜ್ ಮಾಡುತ್ತೆ ಅದು. ಹಾಗಾಗಿ ತುಂಬ ಜಾಗೃತವಾಗಿರಿ. ಈ ಸಮಯದಲ್ಲಾದರೂ ನೀವು ಆಹಾರಗಳನ್ನ ನೀವು ಮಡಿಕೆ ಪಾತ್ರೆಗಳಲ್ಲಿ ಅಥವಾ ಈಗೆಲ್ಲ ಸ್ಟೀಲ್ದು ತುಂಬ ಆಪ್ಷನ್ಸ್ ಬಂದುಬಿಟ್ಟಿದೆ, ಟ್ರಿಪ್ಲೈ ಅಂತ ಎಲ್ಲ. ಎರಡು ಪಾತ್ರೆಗಳು ತೊಗೊಳ್ಳಿ. ಅದೇ ಪಾತ್ರೆಗಳಲ್ಲೇ ನಿಮ್ಮದು ಪಲ್ಯಗಳನ್ನ ಮಾಡಿ ಮತ್ತು ತುಂಬ ಫ್ರೈ ಮಾಡಿ ತಿನ್ನೋದನ್ನು ಬಿಟ್ಬಿಡಿ. ಅದೆಲ್ಲನೂ ಇಟ್ ಈಸ್ ಈಕ್ವಲೆಂಟ್ ಟು ಜಂಕ್ ಫುಡ್. ತುಂಬ ಫ್ರೈ ಮಾಡಿ ತಿಂತಾ ಇದ್ದೀರಾ ಅಂದರೆ ಮತ್ತೆ ಅದರಲ್ಲಿರುವ ಪೌಷ್ಟಿಕಾಂಶಗಳನ್ನ ನೀವು ಕಳ್ಕೊಳ್ತೀರಾ. ಮತ್ತು ರಿಫೈನ್ಡ್ ಆಯಿಲ್ಗಳನ್ನ ಬಳಸೋದು ಬಿಟ್ಬಿಡಿ. ಅಂದರೆ ಈಗ ನಮಗೆ ಸಿಗುತ್ತಲ್ಲ ಸನ್ಫ್ಲವರ್ ಆಯಿಲ್, 100 ರೂಪಾಯಿ 150 ರೂಪಾಯಿಗೆಲ್ಲನೂ ಯಾವುದ್ಯಾವುದೋ ಎಣ್ಣೆಗಳನ್ನ ತೊಗೊಂಡು ಬಳಸೋ ಬದಲು ನೀವೇ ಸ್ವಲ್ಪ ಕೊಬ್ಬರಿಗಳನ್ನ ತೊಗೊಳ್ಳಿ, ಅದನ್ನು ಮಿಲ್ಲಿಗೆ ಹಾಕಿಸಿ ಅದರಿಂದ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ನೀವು ಬಳಸ್ಲಿಕ್ಕೆ ಶುರು ಮಾಡಿ. ಅಥವಾ ತುಪ್ಪದ ಅಡುಗೆಗಳು, ಈಗ ಬಾಣಂತಿಯರಿಗೆಲ್ಲ ತುಪ್ಪದಲ್ಲೇ ಒಗ್ಗರಣೆ ಕೊಡೋದು. ನೀವು ನಿಮಗೋಸ್ಕರ ಒಂದು ಸ್ವಲ್ಪ ತರಕಾರಿಗಳನ್ನ ಬೇಯಿಸಿ ಅದಕ್ಕೆ ತುಪ್ಪದ ಒಗ್ಗರಣೆ ಕೊಟ್ಟು ಅಥವಾ ಹೆಂಗೋ ಏನೋ ಒಂದು ಯೋಚನೆ ಮಾಡಿ ನೀವು ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳಿ. ಮತ್ತು ಹೆಣ್ಮಕ್ಳು ಹೆದರಬೇಡಿ. ತುಂಬ ಜನಕ್ಕೆ ಹೆದರಿಕೆ ಇರುತ್ತೆ. ಹೆದರಿಕೆ ಇದ್ರೂ ತುಂಬ ಎಡವಟ್ಟುಗಳಾಗ್ತಿರುತ್ತೆ. ಹೆದರಿಕೆಯಿಂದನೂ ಎಷ್ಟೋ ತರಹದ ಪ್ರಾಬ್ಲಮ್ಗಳು ಸೃಷ್ಟಿಯಾಗ್ತಾ ಇರುತ್ತೆ. ಸೊ ಯಾವುದೇ ಹೆದರಿಕೆ ಇಲ್ದಿರ ನಿಮ್ಮ ಒಂದು ಈ ಜರ್ನಿನ ನೀವು ಶುರು ಮಾಡಿ. ನಾನು ಯಾವುದು ಮರಿಬಾರ್ದು ಅಂತ ಕೆಲವೊಂದು ನೋಟ್ಗಳು ಮಾಡ್ಕೊಂಡಿದ್ದೆ, ಸೊ ಅದನ್ನು ನಿಮಗೆ ಹೇಳ್ತೇನೆ. ನೆಕ್ಸ್ಟ್ ಪಾಯಿಂಟ್, ನೆಗೆಟಿವ್ ಎನರ್ಜಿಗಳಿಂದ ದೂರ ಇರಿ. ನಕಾರಾತ್ಮಕ ಶಕ್ತಿಗಳಿಂದ ನೀವು ದೂರ ಬರಲೇಬೇಕಾಗ್ತದೆ. ನಿಮ್ಮದು ಒಂದು ಗರ್ಭವತಿದು ಒಂದು ಅವ್ರದ್ದು ಪ್ರಭಾವಳಿ ಅಂತ ಏನು ಹೇಳ್ತೀವಲ್ಲ, ಆರ ಅಂತ ಹೇಳ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಕ್ಷ್ಮವಾಗಿಯೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಇಟ್ ಈಸ್ ಅ ವೆರಿ ಸ್ಪೆಷಲ್ ಆರ ನಿಮ್ಮದು. ಯಾಕಂದರೆ ಒಂದು ಸೋಲ್ನ ನೀವು ಬರಮಾಡ್ಕೊಳ್ಬೇಕು ಅಂದರೆ ಆ ಸೋಲು ನಿಮ್ಮ ಹೊಟ್ಟೆ ಒಳಗಡೆ ಇರುತ್ತೆ ಮತ್ತು ನಿಮ್ಮದೊಂದು ಸೋಲ್ ಇರುತ್ತೆ, ಡಬಲ್ ಸೋಲ್ಗಳಲ್ವ. ಹಾಗಾಗಿ ನಿಮ್ಮದೊಂದು ಪ್ರಭಾವಳಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೆಗೆಟಿವ್ ಜನರಿಂದ ದೂರ ಇರಿ ಮತ್ತು ನೆಗೆಟಿವಿಟಿಯಿಂದ ದೂರ ಇರಿ.
ಈಗ ನಮ್ಮ ಆಯುಷ ಮಂಡಲಂ ವೆಬ್ಸೈಟ್ನಲ್ಲಿ ನಾವು ಈ ಅಗ್ನಿಹೋತ್ರಕ್ಕೆ ಅಂದ್ಬಿಟ್ಟು ಕೆಲವೊಂದು ಧೂಪಗಳನ್ನೆಲ್ಲ ಮಾರ್ತೀವಿ. ಈ ಗೋಶಾಲೆಯಿಂದ ತರಿಸ್ಕೊಂಡು ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂಥದ್ದು ಅದನ್ನು ಬಳಸಿ. ಯಾವುದೇ ಅಂತ ಕೆಮಿಕಲ್ ಇರುವಂತಹ ಅಗರಬತ್ತಿಗಳನ್ನ ಬಳಸೋದು ಕಡಿಮೆ ಮಾಡಿ. ಮತ್ತು ಈ ಎಣ್ಣೆ ದೀಪಗಳನ್ನ ಸಹ ನೀವು ಹಚ್ತೀರಲ್ಲ, ಎಣ್ಣೆ ದೀಪಗಳನ್ನೂ ಸಹ ದೀಪದ ಎಣ್ಣೆ ಅಂತ ಕೆಲವೊಂದು ವೇಸ್ಟ್ ಆಯಿಲ್ಗಳನ್ನ ಮಾರ್ತಾರೆ, ಅದನ್ನು ಬಳಸಬೇಡಿ. ಆದಷ್ಟು ನೀವು ತುಪ್ಪದ ದೀಪನೋ ಅಥವಾ ನನಗೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದು ಅಂದರೆ ಭಾಳ ಇಷ್ಟ. ಅದೇನೋ ಗೊತ್ತಿಲ್ಲ, ನನಗೆ ಈ ದೀಪಾವಳಿಲಿ ಎಸ್ಪೆಷಲಾಗಿ ಲಕ್ಷ್ಮೀ ಪೂಜೆ ಮಾಡುವಾಗ ಬರೀ ಕೊಬ್ಬರಿ ಎಣ್ಣೆ ದೀಪನೇ ನಾನು ಹಚ್ಚೋದು. ನನಗೇನೋ ಖುಷಿ ಆಗುತ್ತೆ ಕೊಬ್ಬರಿ ಎಣ್ಣೆ ದೀಪ. ಮತ್ತು ಪೂಜೆ ಮಾಡುವಾಗ ಆರತಿ ಬೆಳಗುವಾಗ ತುಪ್ಪದ ದೀಪ. ಸೊ ಹೀಗೆ ನೀವು ನಿಮಗೆ ಏನು ಇಷ್ಟಪಡುತ್ತೋ, ನಿಮ್ಗೇನು ಖುಷಿ ಕೊಡುತ್ತೋ ನಿಮ್ಮದೇ ಆದಂತಹ ಒಂದು ಒಳ್ಳೆ ಎಣ್ಣೆನ ಬಳಸಲಿಕ್ಕೆ ಶುರು ಮಾಡಿ. ಯಾಕೆಂದರೆ ಇದನ್ನು ಹೇಗೆ ಇನ್ಹೇಲ್ ಮಾಡ್ತೀರಲ್ಲ ನೀವು, ದೀಪಗಳದ್ದು ಅದೇನೇ ವ್ಯಾಲ್ಯೂ ಏನು, ಅದು ದೀಪಗಳನ್ನ ಅಂಟಿಸಿದಾಗ ಅದರಿಂದ ಬರುವಂತಹ ಹೊಗೆನ ನಾವು ತೊಗೊಳ್ತೀವಲ್ಲ, ಅದು ನಮ್ಮ ಬ್ರೈನ್ಗೆ ಕಳಿಸುವಂಥ ಕೆಮಿಕಲ್ಲು ಅದು ಹೇಗೆ ಮಾಡುತ್ತೆ ಅಂದರೆ ನಮ್ಮ ಮನಸ್ಥಿತಿನ ಬದಲಾಯಿಸುತ್ತೆ. ಸೊ ಹಾಗಾಗಿ ನೀವು ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಿ ಎಣ್ಣೆಗಳನ್ನ ಬಳಸಿ. ಮತ್ತು ನಾನು ಡಿಟಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಈಗ ನಮ್ಮ ಫ್ಯಾಮಿಲಿನಲ್ಲಿ ಕೆಲವೊಮ್ಮೆ ಹೇಳ್ತಾರೆ, ನಮ್ಮ ತಾತ ಹುಟ್ಟು ಬಂದಿದ್ದಾರೆ, ನಮ್ಮ ತಂದೆ ಹುಟ್ಟು ಬಂದಿದ್ದಾರೆ, ನಮ್ಮ ಅಜ್ಜಿ ಹುಟ್ಟು ಬಂದಿದ್ದಾರೆ ಅಂತ. ಈಗ ಯಾವುದೋ ಒಂದು ಸೋಲ್ ಬರ್ತಾ ಇದೆ, ಆ ಸೋಲ್ ನಿಮ್ಮನ್ನು ಚೂಸ್ ಮಾಡ್ಕೊಂಡಿದೆ ಅಲ್ವಾ. ಈಗ ನಾವು ತಂದೆ ತಾಯಿ ಆಗಿ, ಒಂದು ಗಂಡ ಹೆಂಡತಿ ಆಗಿ ನಮ್ಮ ಜೀವನದಲ್ಲಿ ಎಷ್ಟೋ ತರಹದ ತಪ್ಪುಗಳನ್ನ ನಾವು ಮಾಡಿರ್ತೇವೆ. ಎಷ್ಟೋ ತರಹದ ನಮ್ಮದೇ ಆದಂತಹ ಕೆಲವೊಂದು ಕರ್ಮಗಳು ನಮ್ಮ ಜೊತೆಯಲ್ಲಿರುತ್ತೆ ಅಲ್ವಾ. ಈಗ ನಮ್ಮ ಹೊಟ್ಟೆನಲ್ಲಿ ಹುಟ್ಟೋ ಮಗು ಅದರದ್ದು ಒಂದು ಹಳೆ ಜನ್ಮದ್ದು ಕೆಲವೊಂದು ಕರ್ಮಗಳ ಜೊತೆನಲ್ಲಿ ಅದು ಬರುತ್ತೆ. ಮತ್ತು ಅದು ಜೀವನದಲ್ಲಿ ನಾನು ಹೀಗಾಗಬೇಕು, ಇದನ್ನು ಸಾಧಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿರುತ್ತೆ. ಆ ಮಗುವಿನ ಆತ್ಮದ ಕರ್ಮಗಳು ಅದು ಸೆಟಲ್ ಮಾಡಲೇಬೇಕಾಗತ್ತೆ ಹುಟ್ಟಾದಮೇಲೆ. ಆದರೆ ಅದಕ್ಕೆ ನಿಮ್ಮ ಒಂದು ಕರ್ಮಗಳನ್ನ ಆ್ಯಡ್ ಮಾಡಬೇಡ್ರಿ ಅಲ್ವಾ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಗಲಿಲ್ಲ ಅಲ್ಲ. ಈಗ ನಾನೊಂದು ಆತ್ಮ ಅಲ್ವಾ, ನಾನು ಜನ್ಮ ಪಡ್ಕೊಂಡೆ.